ಸ್ನೇಹಿತರಿಗೆ ವಿಶೇಷವಾಗಿ ಈ ಅಧಿಕ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಿದರೆ ಒಳ್ಳೆಯದು, ಯಾವ ಕೆಲಸಗಳನ್ನು ಮಾಡಬಾರ್ದು. ಯಾಕಂದರೆ ಬಹಳಷ್ಟು ಜನರು ನನಗೆ ಪ್ರಶ್ನೆಗಳನ್ನ ಕೇಳಿರಿ, ಈ ಕೆಲಸಗಳನ್ನ ಮಾಡ್ಬೋದಾ, ಇದನ್ನು ತೆಗೆದುಕೊಳ್ಬೋದಾ, ಈ ರೀತಿಯಾಗಿ ಫೇಸ್ಬುಕ್ಕು, ಯೂಟ್ಯೂಬ್ ಆಗಿರ್ಬೋದು. ಅಷ್ಟೇ ಅಲ್ಲ, ನನಗೆ ಫೋನ್ ಮುಖಾಂತರ ಕೂಡ ಕೇಳಿರಿ. ಅದಕ್ಕಾಗಿ ಈ ಅಧಿಕ ಮಾಸದಲ್ಲಿ ಯಾವ ಕೆಲಸಗಳನ್ನ ಮಾಡಿದರೆ ಒಳ್ಳೆಯದು, ಯಾವ ಕೆಲಸಗಳನ್ನ ಮಾಡಲೇ ಕೂಡದು ಅಂಥೇಳಿ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ. ಇನ್ನು ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಶಾಸ್ತ್ರದಲ್ಲಿ ಏನು ಹೇಳೋದೋ ನಾವು ಶಾಸ್ತ್ರೀಯವಾಗಿ ನಡ್ಕೊಂಡಾಗ ಜೀವನ ಒಳ್ಳೇದಿರ್ತದೆ. ಅಶಾಸ್ತ್ರೀಯವಾಗಿ ಮಾಡಿದಾಗ ನಮಗೆ ಸಾಧಾರಣವಾಗಿ ಶೋಕಗಳು ಜೀವನದಲ್ಲಿ ಬರ್ತದೆ ಅಂಥೇಳಿ. ಅದಕ್ಕಾಗಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತದ, ಮಲಮಾಸೋ ಗತಃ ಶೂನ್ಯೋ ಏಷಾಂ ದೇವಿ ಪ್ರಮಾದತಃ ದಾರಿದ್ರ್ಯಂ ಪುತ್ರಶೋಕಂಚ ಪಾಪಪಂಕ ವಿಗತಂ ಮರ್ತ್ಯಲೋಕೆ ಭವೇತ್ ಜನ್ಮ ತೇಷಾಂ ದೇವಿನ ಸಂಶಯ ಅಂಥೇಳಿ. ಅಂದರೆ ಈ ಅಧಿಕ ಮಾಸದಲ್ಲಿ ಪ್ರಮಾದವಶಾತ್ ಅಂತ ಹೇಳ್ತೀವಿ, ಅಂದರೆ ತಿಳಿಯೋದು ಈ ಅಧಿಕ ಮಾಸವನ್ನು ಸರಿಯಾಗಿ ಆಚರಣೆಯನ್ನು ಮಾಡದೇ ಇದ್ದಾಗ, ಈ ಅಧಿಕ ಮಾಸವನ್ನು ಆಚರಿಸದೇ ಇದ್ದರೆ ಮನುಷ್ಯನಿಗೆ ಬಡತನ ಬರ್ತದೆ, ಪುತ್ರ ಶೋಕ ಬರ್ತದೆ. ನಾವು ಮಾಡದೇ ಇರುವಂಥ ಎಷ್ಟೋ ಕೆಲಸದಿಂದ ನಮಗೆ ಕೆಟ್ಟ ಹೆಸರನ್ನು ತಂದು ಕೊಡುವಂಥ ಈ ರೀತಿಯಾಗಿ ಮನುಷ್ಯನಿಗೆ ಯಾವುದೋ ಒಂದು ಇದನ್ನು ನಾವು ಮಲಮಾಸ ಅಂತ ಹೇಳ್ತೀವಿ. ಈ ಮಲಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದ್ರೆ ನಮಗೆ ಈಗೆಲ್ಲ ಒಳ್ಳೆಯದು ಅನ್ನಿಸ್ಬೋದು, ಮುಂದೆ ಬಹಳಷ್ಟು ತೊಂದರೆಗಳು, ಆ ಕೆಲಸದಿಂದ ನಮಗೆ ನಾನಾ ರೀತಿಯಿಂದ ಕೆಟ್ಟ ಹೆಸರು ಈ ರೀತಿಯಾಗಿ ಬರ್ತದೆ. ಅದಕ್ಕಾಗಿ ಯಾವ ಕೆಲಸಗಳನ್ನು ಮಾಡಬೇಕು ತಿಳ್ಕೊಂಡು ಮಾಡಿದಾಗ, ಆಚರಣೆಯನ್ನು ಮಾಡಿದಾಗ ನಿಮಗೂ ಕೂಡ ಒಳ್ಳೆಯದಾಗ್ತದೆ. ಯಾಕಂದರೆ ಎಷ್ಟೋ ಸಲ ನೀವು ದೇವರು ಉದೀನರು ಎಲ್ಲ ಮಾಡ್ತೀರಿ, ದೇವ್ರ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ, ಆದರೆ ಕೆಲವು ಆಚರಣೆಗಳು ನಿಮ್ಗೆ ಗೊತ್ತೇ ಇರೋದಿಲ್ಲ. ಇಷ್ಟೊಂದು ಶೋಕ ನಮ್ಗೆ ಯಾಕೆ ಬರ್ತಾ ಇದೆ ಅಂತ ಅಂದ್ಕೊಳ್ತೀರಿ. ಅದಕ್ಕಾಗಿ ಈ ನಾವು ತಿಳಿಯೋದೋ ಏನೋ ಮಾಡಿರ್ತೇವಲ್ಲ, ಅವೆಲ್ಲವೂ ನಮಗೆ ಕಷ್ಟಗಳನ್ನ ತಂದುಕೊಡ್ತದೆ. ಅದಕ್ಕಾಗಿ ಇವತ್ತು ಈ ಅಧಿಕ ಮಾಸದಲ್ಲಿ ಮಹಾ ಅನರ್ಥಕ್ಕೆ ಕಾರಣ ಅಂಥೇಳಿ ಸ್ಪಷ್ಟವಾಗಿ ಭವಿಷ್ಯತ್ ಪುರಾಣದಲ್ಲಿ ಹೇಳ್ತಾರೆ. ಮನುಷ್ಯನಾದವನು ತಿಳ್ಕೊಂಡು ಈ ಅಧಿಕ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಯಾಕಂದರೆ ಸೂರ್ಯ 12 ಮಾಸಗಳಲ್ಲಿ ಒಂದೊಂದು ಮಾಸಕ್ಕೆ ಒಂದೊಂದು ಅಧಿದೈವತ ಅಂತ ಹೇಳ್ತೇವೆ. ಆ ರೀತಿಯಾಗಿ ತನ್ನ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಯಾವಾಗ ಒಂದು ಅಧಿಕ ಮಾಸ ಬರ್ತದೋ ಅಂದರೆ ಹೆಚ್ಚಿನ ಮಾಸ ಅಂಥೇಳಿ ನಾವು ಯಾವಾಗಲೂ ಹೇಳ್ತಿರ್ತೀನಿ, ಪಂಚಾಂಗವನ್ನು ಅಧ್ಯಯನ ಮಾಡಿ ಈ ತಿಥಿ ಹಿಂಗೆ ಬರಬೇಕು, ಈ ರೀತಿ ಇದ್ದಾಗ ಮಾತ್ರ ಶುಭ ಅಂಥೇಳಿ ಆ ರೀತಿ ಹೆಚ್ಚಿಗೆ ದಿನವನ್ನು ಕೂಡಿಟ್ಟು 3 ವರ್ಷಕ್ಕೊಮ್ಮೆ ನಮಗೆ ಈ ಅಧಿಕ ಮಾಸ ಬರ್ತದೆ. ಆ ಅಧಿಕ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇರುವುದಿಲ್ಲ. ಸೂರ್ಯ ಸಂಕ್ರಮಣ ಇಲ್ಲದ್ದನ್ನು ನಾವು ಮಲಮಾಸ ಅಂತ ಹೇಳ್ತೀವಿ. ಅದಕ್ಕಾಗಿಯೇ ಪುರುಷೋತ್ತಮ ಮಾಸ, ಅದಕ್ಕೆ ಅಭಿಮಾನಿ ದೇವತೆ ಪುರುಷೋತ್ತಮ ಮಾಸ. ಆ ಮಾಸದಲ್ಲಿ ಪುರುಷೋತ್ತಮನ ಗುಣಗಳನ್ನು ಗಾನ ಮಾಡಬೇಕು ಅಂಥೇಳಿ, ಅದಕ್ಕಾಗಿ ಭಜನೆಗಳನ್ನು ಮಾಡಬೇಕು, ಹೋಮ ಹವನಗಳನ್ನು ಮಾಡಬೇಕು, ಅವನ ಪ್ರೀತಿಗಾಗಿ ದಾನ ಧರ್ಮಗಳನ್ನು ಮಾಡಬೇಕು. ಯಾವ ಸಂಕ್ರಮಣ, ಸೂರ್ಯ ಸಂಕ್ರಮಣ ಇಲ್ಲದಂಥ ಸಮಯದಲ್ಲಿ ಮಾಡಿದಂಥ ಶುಭ ಕಾರ್ಯಗಳು ಕೂಡ ನಮಗೆ ಯಶಸ್ಸನ್ನು ಕೊಡುವುದಿಲ್ಲ. ಅವೆಲ್ಲವೂ ಮುಂದೆ ನಮಗೆ ದುಃಖ ಶೋಕವನ್ನು ತಂದುಕೊಡ್ತದೆ ಅಂಥೇಳಿ. ಈ ಮಲಮಾಸದಲ್ಲಿ ಗಂಡಸರು ಕ್ಷೌರವನ್ನು ಮಾಡಿಸಬಾರ್ದು. ಉಪನಯನ ಅಂದರೆ ಮುಂಜಿವೆ ಮಾಡಬಾರ್ದು, ವಿವಾಹಗಳನ್ನು ಮಾಡಬಾರ್ದು. ಶುಭ ಕಾರ್ಯಗಳು ಅಂತ ಏನು ಹೇಳ್ತೇವಲ್ಲ, ಕುಬಸ, ಈ ರೀತಿಯಾಗಿ ಯಾವುದೇ ಕೆಲಸಗಳನ್ನು ಮಾಡೋದು ಒಳ್ಳೆಯದಲ್ಲ ಅಂತಲೇ ಶಾಸ್ತ್ರ ಹೇಳ್ತದೆ. ಕೇವಲ ನೀವು ಮಾಡಿದಂಥ ಏನು ಈ ಮಲಮಾಸದಲ್ಲಿ ಏನಾದರೂ ಒಂದು ಇದೇನಾಗ್ತದೆ ಅಂಥೇಳಿ ಬಹಳಷ್ಟು ಜನರು ಹೇಳ್ತಿರ್ಬೋದು. ಆದರೆ ನಿಮ್ಮ ವಂಶದವರು ಕೆಳಗಿನ ನೀವು ಮಾಡಿದಂಥ ಮಹಾ ತಪ್ಪುಗಳಿಗೆ ಮುಂದಿನ ನಿಮ್ಮ ಏನು ವಂಶ, ಮಕ್ಕಳು ಮೊಮ್ಮಕ್ಕಳು ಕೂಡ ಅದನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ನೀವು ಮನೆಯರು ಹಿರಿಯರು ಮಾಡಿದಂಥ ಪುಣ್ಯದ ಫಲಗಳು ಮಕ್ಕಳಿಗೆ ಬಂದು ಮುಡ್ತದೆ. ಇಲ್ಲದೇ ಇದ್ದರೆ ನೀವು ಏನಾದರೂ ಕೆಟ್ಟ ಕೆಲಸಗಳನ್ನ ಮಾಡಿದರೆ ಮಕ್ಕಳು ಮೊಮ್ಮಕ್ಕಳು ಕೂಡ ಆ ಎಲ್ಲ ನೋವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಸ್ಪಷ್ಟವಾಗಿ ಬ್ರಹ್ಮ ಮತ್ತು ನಾರದ ಸಂವಾದದಲ್ಲಿ ಹೇಳ್ತದೆ, ಇಹಲೋಕೆ ಮಹದ್ ದುಃಖಂ ಪುತ್ರ ಪೌತ್ರ ಕಲತ್ರಜಂ ಪ್ರಾಪ್ನುವಂತಿ ಮಹಾಮೂಢ ದುಃಖದಾವ ನಲಸ್ಥಿತಾಹ ಅಂಥೇಳಿ. ಅಂದರೆ ನೀವು ಕೇವಲ ಇಲ್ಲಿ ಮಾಡಿದಂಥ ಪಾಪಕರ್ಮಗಳು ಮುಂದಿನ ಜನ್ಮಕ್ಕೂ ನಿಮಗೆ ಅಂಟತದಂತ. ಅದಕ್ಕಾಗಿ ಈ ಅಧಿಕ ಮಾಸ ಬಂದಾಗ ಶಕ್ತಿ ಇದ್ದಷ್ಟು ದಾನ, ಹೋಮ, ವ್ರತ, ಸ್ನಾನ, ತಪಸ್ಸು ಇವುಗಳನ್ನು ಮಾಡಬೇಕು. ನೀವು ಎಷ್ಟು ಮಾಡ್ತೀರೋ ಅವು ನಿಮ್ಮ ಪುಣ್ಯವನ್ನು ಹೊತ್ಕೊಂಡು ಮುಂದಿನ ಜನ್ಮದಲ್ಲೂ ಕೂಡ ಪುಣ್ಯದ ಒಂದು ಜನ್ಮವನ್ನು ಪಡಿತೀರಿ. ನೀವು ಬಿಟ್ಟು ಹೋದಂಥ ಏನು ಪುಣ್ಯದ ಕೆಲಸಗಳನ್ನ ಮಾಡಿ ಹೋಗ್ತಿರಲ್ಲ, ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಅದನ್ನು ಅನುಭವಿಸ್ತಾರೆ. ನೀವು ಮಾಡಿದಂಥ ಪಾಪಕ್ಕೂ ಕೂಡ ಅವರು ಬಲಿ ಆಗ್ತಾರೆ. ಅದಕ್ಕಾಗಿ ನಾವು ಕೆಲವೊಂದು ಸಲ ಹೇಳ್ತಿರ್ತೀವಿ, ನೋಡ್ರಿ ಹಿರಿಯರ ಪುಣ್ಯದಿಂದ
ನಮಗಿಷ್ಟೆಲ್ಲ ಅನುಭವಿಸ್ಲಿಕ್ಕೆ ಸಿಕ್ಕದ, ಒಳ್ಳೆಯದಾಗ್ಯದ ಅಂಥೇಳಿ. ಹಿರಿಯರು ಪುಣ್ಯವನ್ನು ಮಾಡಿದರೆ ಆ ಎಲ್ಲ ಫಲಗಳು ನಮ್ಮ ಒಂದು ವಂಶಕ್ಕೆ ಬರ್ತದಂತ. ಅದಕ್ಕಾಗಿ ನಿಮ್ಮ ವಂಶ ಕೂಡ ನರಳಬಾರದು ಅನ್ನೋದಾದರೆ ಈ ಅಧಿಕ ಮಾಸ ಬಂದಾಗ, ಈ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಇಲ್ಲದಂಥ ಸಮಯದಲ್ಲಿ ನೈಋತ್ಯ ರಾಕ್ಷಸರಾದಂಥ ನೈಋತ್ಯ ರಾಕ್ಷಸರಿಂದ ಈ ಮಾಸ ತುಂಬಿರ್ತದಂತ. ಇಂತಹ ಮಾಸದಲ್ಲಿ ನಾವು ಭಗವಂತನನ್ನು ಆಶ್ರಯಿಸದೇ ಇದ್ದರೆ ಅವರೆಲ್ಲವೂ ಕೊಡುವಂಥ ಮುಂದೆ ದುಃಖಗಳು ನಮ್ಮ ಜೀವನ ಪರ್ಯಂತ ನಮ್ಮನ್ನು ಸಂಕಷ್ಟಕ್ಕೆ ಒಳಗೆ ಮಾಡ್ತದಂತ. ಅದಕ್ಕಾಗಿ ಈ ಅಧಿಕ ಮಾಸದಲ್ಲಿ ಭಗವಂತನ ದಾನ ಧರ್ಮ ಹೋಮ ಹವನಗಳಿಗೆ ನಾವು ಏನು ನೇಮ ನಿತ್ಯಗಳನ್ನು ಮಾಡ್ತೇವೋ ಅವು ನಮಗೆ ಅಧಿಕ ಫಲವನ್ನು ತಂದು ಕೊಡ್ತದೆ. ಅಧಿಕ ಮಾಸಕ್ಕೆ ಭಗವಂತನಾದಂಥ ಪುರುಷೋತ್ತಮ ಈ ಮಾಸಕ್ಕೆ ನಾನು ಅಧಿಪತಿ, ನಿಮ್ಮನ್ನೆಲ್ಲರನ್ನ ನಾನು ರಕ್ಷಿಸ್ತೇನೆ ಅಂಥೇಳಿ ಈ ಸಮಯದಲ್ಲಿ ನಿರ್ಯತಿ ರಾಕ್ಷಸರು ಮಾಡುವಂಥ ನಮಗೆ ಕೊಡುವಂಥ ಕಷ್ಟಗಳಿಂದ ನಮ್ಮನ್ನು ದೂರ ಮಾಡಿಕೊಳ್ಬೇಕು ಅಂದರೆ ನಾವು ಭಗವಂತನನ್ನು ಆಶ್ರಯ ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ಮಾಸದಲ್ಲಿ ಅಧಿಕವಾಗಿ ಭಗವಂತನ ಗುಣಗಳನ್ನು ಗಾನ ಮಾಡಬೇಕು. 33 ಹಾಡುಗಳನ್ನು ಹಾಡಬೇಕು. ನಿತ್ಯ ಮನೆಯಲ್ಲಿ ದೇವರ ಜಪ ತಪ ನಿರಂತರ ಮಾಡಬೇಕು ಅಂಥೇಳಿ ನಮ್ಮ ಪೂರ್ವಜರು ಈ ಮಾಸದಲ್ಲಿ ಅಧಿಕ ಮಾಸ ಅಂಥೇಳಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಇನ್ನೂ ಕೆಲವರು ಪ್ರಶ್ನೆಯನ್ನು ಕೇಳಿರಿ, ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಬೋದಾ ಅಂಥೇಳಿ. ಅನಿವಾರ್ಯತೆ ಇದ್ದರೆ ಖಂಡಿತವಾಗಿಯೂ ಮಾಡಿಸ್ರಿ. ಯಾಕಂದರೆ ಈ ಮಾಸಕ್ಕೂ ಈ ಮಕ್ಕಳ ಎಜುಕೇಷನ್ಗೂ ಏನು ಸಂಬಂಧ ಇಲ್ಲ. ಈ ಮಕ್ಕಳಿಗೆ ಯಾಕಂದರೆ ಅದು ಅನಿವಾರ್ಯತೆ ಇರ್ತದೆ. ಈ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಲೇಬೇಕು ಅಂತಿದ್ರೆ ಖಂಡಿತವಾಗಿಯೂ ಮಾಡಿಸ್ರಿ. ಅದನ್ನೆಲ್ಲ ನೋಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಇನ್ನು ಈಗ ಮಾಡದೇ ಇದ್ದರೆ ಮುಂದೆ ತೊಂದರೆ ಆಗ್ತದೆ ಮಕ್ಕಳಿಗೆ. ಅದಕ್ಕಾಗಿ ಅಧಿಕ ಮಾಸದಲ್ಲಿ ಆದರೂ ಕೂಡ ಮಕ್ಕಳ ಎಜುಕೇಷನ್ಸ್ಗೋಸ್ಕರ ಮಕ್ಕಳಿಗೆ ಅಡ್ಮಿಷನ್ ಅದು ಮಾಡಿಸೋದಿದ್ರೆ ಮಾಡಿಸ್ಬೋದು. ಇನ್ನು ವಾಹನ ಖರೀದಿ ಅಂತ ಎಷ್ಟೋ ಜನರು ಕೇಳಿದೆ. ವಾಹನ ಖರೀದಿ ಮಾಡೋದು ನನಗೆ ಈ ಅಧಿಕ ಮಾಸದಲ್ಲಿ ಬೇಡ ಅಂತಲೇ. ಇನ್ನು ಬಂಗಾರ ಖರೀದಿ ಆಗಿರ್ಬೋದು, ವಾಹನ ಖರೀದಿ ಆಗಿರ್ಬೋದು, ಈ ರೀತಿ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಭೂಮಿ ರಿಜಿಸ್ಟ್ರೇಷನ್ ಬಗ್ಗೆ ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ. ಭೂಮಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಅನಿವಾರ್ಯತೆ ಇದ್ದರೆ ಖಂಡಿತವಾಗಿಯೂ ಮಾಡಿಸ್ರಿ. ಯಾಕಂದರೆ ಕೆಲವು ಸಲ ಈ ತಪ್ಪಿಗಳು ಹೋಗ್ಬಿಡ್ತದೆ. ಆದರೆ ಮನೆಯಲ್ಲಿ ಕನ್ಯಾ ನೋಡೋದು, ಮಾತುಕತೆ ಆಡೋದು ಇವು ಬರೋದಿಲ್ಲ. ಇನ್ನು ಮದುವೆ ಸಂಬಂಧ ಏನಾದರೂ ಖರೀದಿಯನ್ನು ಮಾಡೋದಿದ್ದರೆ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ. ಬಂಗಾರ ಖರೀದಿ ಆಗಿರ್ಬೋದು, ವಸ್ತ್ರ ಖರೀದಿ ಆಗಿರ್ಬೋದು ಮಾಡೋದು ಶುಭ ಅಲ್ಲ ಅಂಥೇಳಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳಿದ್ರಿ, ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಮಾಡಿಸ್ಬೋದಾ ಅಂಥೇಳಿ. ಬಹಳಷ್ಟು ಒಳ್ಳೆಯದು. ನಾನು ಈಗಾಗಲೇ ಹೇಳಿದೆ, ಪುರುಷೋತ್ತಮ ನಾಮಕ ಸಾಕ್ಷಾತ್ ವಿಷ್ಣು ದೇವರೇ ಈ ಒಂದು ಮಾಸಕ್ಕೆ ಅಭಿಮಾನಿ ದೇವತೆ ಅಂಥೇಳಿ. ಆತನ ಲಕ್ಷ್ಮೀ ಸಹಿತ ನಾರಾಯಣ ಪೂಜೆ ಪುನಸ್ಕಾರಗಳು ಎಷ್ಟು ಸಾಧ್ಯವೋ ಅಷ್ಟನ್ನು ಮನೆಯಲ್ಲಿ ಮಾಡ್ತಾ ಹೋಗಬೇಕು. ಅವೆಲ್ಲವೂ ದಾರಿದ್ರ್ಯವನ್ನು ಕಳೀತದ, ಅನಂತವಾದ ಪುಣ್ಯವನ್ನು ತಂದು ಕೊಡ್ತದೆ. ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಬಂಧು ಬಾಂಧವರಿಂದ ಕೂಡ್ಕೊಂಡು ಮನೆಯಲ್ಲಿ ಊಟವನ್ನು ಮಾಡಿ ಬಂದಂಥ ಮುತ್ತೈದೆಯರಿಗೆ ಉಡಿಯನ್ನು ತುಂಬಿ ಕಳಿಸ್ರಿ. ಅದು ನಿಮಗೆ ಮುಂದೆ ಸಂಪತ್ತನ್ನು ತಂದು ಕೊಡ್ತದೆ, ಅಧಿಕ ಪುಣ್ಯವನ್ನು ತಂದು ಕೊಡ್ತದೆ. ಇನ್ನು ಕೆಲವರು ಡಿಲೆವರಿ ಈ ಸಮಯದಲ್ಲಿ ಅದು ತೊಂದರೆ ಇಲ್ವಾ ಅಂತ ಪ್ರಶ್ನೆಯನ್ನು ಕೇಳಿರಿ. ಏನೂ ತೊಂದರೆ ಇಲ್ಲ. ಯಾಕಂದರೆ ಹುಟ್ಟು ಇದೇ ಸಮಯದಲ್ಲಿ ಆಗಬೇಕು ಅಂತ ಭಗವಂತನ ನಿರ್ಣಯ ಇರ್ತದೆ. ಇಂಥ ಸಮಯದಲ್ಲಿ ಹುಟ್ಟಿದರೂ ಕೂಡ ಇದು ಪುರುಷೋತ್ತಮ ಮಾಸದಲ್ಲಿ ಹುಟ್ಟಿದಂಥ ಮಕ್ಕಳು ಜಾಣರಾಗ್ತಾರೆ. ಅದರ ಬಗ್ಗೆ ಯಾವುದೇ ಒಂದು ಸಂಶಯ ಇಲ್ಲ. ಭಗವಂತ ಆ ಮಕ್ಕಳನ್ನು ಸ್ವಯಂ ಅವನೇ ರಕ್ಷಣೆಯನ್ನು ಮಾಡ್ತಾನೆ. ಅದಕ್ಕಾಗಿ ಈ ಒಂದು ಅಧಿಕ ಮಾಸದಲ್ಲಿ ಹುಟ್ಟುವಂಥ ಮಕ್ಕಳು ಜಾಣರಾಗ್ತಾರೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡ್ರಿ. ಗೃಹ ಪ್ರವೇಶ ಈ ರೀತಿಯಾಗಿ ಶುಭ ಕಾರ್ಯಗಳು, ವಿವಾಹ ಆಗಿರ್ಬೋದು ಮತ್ತು ಮುಂಜುವೆ ಆಗಿರ್ಬೋದು, ಶುಭ ಕಾರ್ಯಗಳಾಗಿರ್ಬೋದು ಈ ಸಮಯದಲ್ಲಿ ಮಾಡಬೇಡ್ರಿ. ಈ ಸಮಯದಲ್ಲಿ ಆದಷ್ಟು ದಾನ ಧರ್ಮ, ಇನ್ನೂ ನಾನು ಕೆಲವೊಂದು ಸಂಕಲ್ಪಗಳನ್ನು ಹೇಳ್ಕೊಡ್ತೀನಿ, ಇನ್ನೂ ಕೆಲವೊಂದು ಪೂಜೆಗಳನ್ನು ಸಹ ನಿಮ್ಗೆ ಹೇಳ್ಕೊಡ್ತೀನಿ ಸರಳವಾಗಿರುವಂಥ. ಈ ಎಷ್ಟೋ ಜನರಿಗೆ ನಿಮ್ಗೆ ದಾನವೇ ಮಾಡಲಿಕ್ಕೆ ಆಗೋದಿಲ್ಲ ಅಂತೀರಿ, ಬಹಳಷ್ಟು ಬಡತನ ಅಂಥವರಿಗೂ ಸರಳವಾಗಿರುವ ಸಣ್ಣ ಸಣ್ಣ ದಾನಗಳನ್ನ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಬಹಳಷ್ಟು ಬೇಕಾದಷ್ಟು ಅವನ್ನ ಹೇಳ್ಕೊಡ್ತೀನಿ ಅಂತ ಮಾಡ್ರಿ. ಇನ್ನು ಹೊಸ ವಸ್ತ್ರಗಳನ್ನ ಖರೀದಿ ಆಗಿರ್ಬೋದು, ಧಾರಣೆ ಆಗಿರ್ಬೋದು ಈ ಅಧಿಕ ಮಾಸದಲ್ಲಿ ಮಾಡಬಾರ್ದು ಅಂಥೇಳಿ ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತದೆ. ಈ ಅಧಿಕ ಮಾಸಕ್ಕೆ ಎಷ್ಟೊಂದು ಮಹತ್ವದ ಅಂದ್ರೆ, ನಾವು ಪೂರ್ವದಲ್ಲಿ ತಿಳಿಯೋದು ಎಷ್ಟೋ ಕರ್ಮಗಳನ್ನು ಮಾಡಿಬಿಟ್ಟಿರ್ತೇವೆ. ಅವು ಸರಿ ಇರ್ತದೋ ಸರಿ ಇರ್ಬೋದಿಲ್ಲೋ, ಎಷ್ಟು ಮಾನಸಿಕವಾಗಿ ಮಾಡಿರ್ಬೋದು. ಮಾನಸಿಕವಾಗಿ ಅಂದರೆ ಯಾರ್ದೋ ಬಗ್ಗೆ ಏನೋ ಯೋಚನೆ ಮಾಡ್ತಿರ್ತೀವಿ, ಹಿಂಗೆ ಮಾಡಿದ್ರು ಅವ್ರಿಗೆ ಹಿಂಗಾಗಲಿ ಅಂತೇನೋ ಅಂದ್ಬಿಟ್ಟಿರ್ತೀವಿ. ನಾವು ಮಾನಸಿಕವಾಗಿಯೂ ಅಪರಾಧಗಳನ್ನು ಮಾಡ್ತೀವಿ.
ಏನೋ ಗೊತ್ತಿಲ್ಲದೆ ನಾವು ಕೆಟ್ಟ ಕೆಲಸಗಳನ್ನ ನೋಡಿಬಿಟ್ಟಿರ್ತೀವಿ, ಕಣ್ಣಿಂದ ಕೆಟ್ಟ ಮಾತುಗಳನ್ನ ಕೇಳಿರ್ತೀವಿ. ಇವು ಎಲ್ಲವೂ ಪಾಪಗಳು ಅಂಥೇಳಿ. ಈ ಎಲ್ಲ ಪಾಪಗಳನ್ನ ನಾವು ಕಳ್ಕೊಳ್ಬೇಕು ಅಂದರೆ ಅಧಿಕ ಮಾಸದಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರ ದಾನ ಧರ್ಮಗಳು ಅವು ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ. ಅದಕ್ಕೆ ಭಗವಂತ ಎಲ್ಲದಕ್ಕೂ ಒಂದು ಸಮಯವನ್ನು ಕೊಡ್ತಾನೆ, ಕೊಟ್ಟು ನೋಡ್ತಾನೆ. ಈ ಸಮಯದಲ್ಲಿ ನಾವು ಏನಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೇವೋ ಆ ಪುಣ್ಯದ ಕಾರ್ಯಗಳೇ ನಮ್ಮನ್ನು ರಕ್ಷಣೆ ಮಾಡ್ತದೆ. ನೀವು ತಿಳ್ಕೊಂಡಿರ್ಬೋದು, ಅಷ್ಟೈಶ್ವರ್ಯ, ಮನೆ, ಅಂತಸ್ತು, ಹಣ ಇಷ್ಟೆಲ್ಲ ಇದ್ದರೆ ನಾವು ಜೀವನದಲ್ಲಿ ಸುಖವಾಗಿರ್ತೀವಿ ಅಂತ. ಅವೆಲ್ಲವೂ ಸುಳ್ಳ, ಯಾವುದೂ ಶಾಶ್ವತ ಅಲ್ಲ. ಈ ರೀತಿಯಾಗಿ ಸರಳವಾಗಿ ತಿಳಿಸ್ಕೊಟ್ಟಿನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.